ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಬೀದರ್ನ ರಾಬರಿ ಕೇಸ್ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳ್ತಿದ್ರು ಈ ಸುದ್ದಿಯನ್ನ ಕೇಳಿ. ಕಾರಣ, ಒಬ್ಬ ಸಿಬ್ಬಂದಿಯ ನೆತ್ತರು ಹರಿಯೋದ್ರ ಮೂಲಕ 93 ಲಕ್ಷವನ್ನ ಅಬೇಸ್ ಮಾಡಿರುವ ಪ್ರಕರಣ. ಹೈದರಾಬಾದ್ ಪೊಲೀಸರಿಂದಲೂ ಕೂಡ ಆಟೋ ಚಾಲಕನ ವಿಚಾರಣೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಕಾಯಿತರನ್ನ ಸಿಕಂದರಾಬಾದ್ಗೆ ಬಿಟ್ಟಿದ್ರಂತೆ ಆಟೋ ಚಾಲಕ. ಹಾಗಾಗಿ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಳ್ಳಲಾಗ್ತಾ ಇದೆ. ಎಲ್ಲಿ ಉಳ್ಕೊಂಡಿದ್ರು, ಎಲ್ಲಿ ಡ್ರಾಪ್ ಮಾಡಿದ್ರಿ, ನಿಮಗೇನು ಮಾಹಿತಿ ಕೊಟ್ಟರು, ಏನಾದರೂ ಮಾತಾಡಿದ್ರ, ಹೇಗಿದ್ರು, ಯಾರ್ಯಾರಿದ್ರು, ಯಾವ ರೀತಿ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋದ್ರು, ಹೀಗೆ ಪ್ರಾಥಮಿಕವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋ ಮೂಲಕ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಪೊಲೀಸರು. ಆಗ ನೋಡಿ, ಇಬ್ಬರು ಆರೋಪಿಗಳ ಗುರುತನ್ನ ಕೂಡ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಅವ್ರು ಎಲ್ಲಿದ್ದಾರೆ, ಅವರ ಹುಡುಕಾಟದಲ್ಲಿ ಒಂದ್ ಕಡೆ ಹೈದರಾಬಾದ್, ಮತ್ತೊಂದು ಕಡೆ ಕರ್ನಾಟಕ ಪೊಲೀಸರು ತೊಡಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ದೂರವಾಣಿ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್, ಇನ್ನೂ ಕೂಡ ಬೀದರ್ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಯಾಗಿಲ್ಲ. ಬಟ್ ಆಟೋ ಚಾಲಕನ ವಿಚಾರಣೆ ಏನಾದ್ರೂ ಹಿಂಟ್ ಸಿಕ್ತಂತ? ಹೌದು ಶ್ರುತಿ, ನಿಜಕ್ಕೂ ಬೀದರ್ ನಡೆದಂತ ಈ ಒಂದು ಘಟನೆಯಿಂದ ಇಡೀ ಜಿಲ್ಲೆಯ ಜನರಲ್ಲಿ ಆತಂಕ, ಭಯ ಸಹಜವಾಗಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಘಟನೆ ನಡೆದು 48 ಗಂಟೆ ಆಯ್ತು. ಇವತ್ತು ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಎರಡೂ ರಾಜ್ಯದ ಪೊಲೀಸರು ಈ ಒಂದು ಪ್ರಕರಣವನ್ನು ನಿಜಕ್ಕೂ ಒಂದು ಪ್ರತಿಷ್ಠೆಯಾಗಿ ತೆಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತೆಲಂಗಾಣದಲ್ಲಿ ಕೂಡ ಸುಮಾರು ತಂಡಗಳನ್ನ ರಚನೆ ಮಾಡುವ ಮೂಲಕ ಈಗಾಗಲೇ ಬಿಹಾರ್, ರಾಜಸ್ಥಾನ್, ಛತ್ತೀಸ್ಗಢ ಸೇರಿದಂತೆ ಹಲವು ಕಡೆ, ಹಲವು ರಾಜ್ಯಗಳಿಗೆ ಈಗಾಗಲೇ ಆ ತಂಡಗಳನ್ನ ತೆಲಂಗಾಣದಲ್ಲಿ ಕೂಡ ಕಳಿಸಿದ್ದಾರೆ. ಅದೇ ರೀತಿ ಕರ್ನಾಟಕದ ಕೂಡ ಈಗಾಗಲೇ 8 ತಂಡಗಳನ್ನ ನಮ್ಮ ಪೊಲೀಸರು ರಚನೆ ಮಾಡಿ ಈಗಾಗಲೇ ಮಹಾರಾಷ್ಟ್ರ ಇರ್ಬೋದು, ಸಾಕಷ್ಟು ಕಡೆ ಮಧ್ಯಪ್ರದೇಶ ಸೇರಿದಂತೆ ಬಿಹಾರ್ ಕಡೆ ಕಳಿಸಿದ್ದಾರೆ ಅಂತ ಹೇಳ್ಬೋದು. ಏನು ಆ ದಿನ ನಡೆದಂತ ಘಟನೆ ಅಂದ್ರೆ ಬೀದರಲ್ಲಿ ಬೆಳಗ್ಗೆ ಏನ್ ಈಗಾಗಲೇ ATM ಹಾಕಂತ ದುಡ್ಡನ್ನು ರಾಬರಿ ಮಾಡಿ ತಗೊಂಡು ಹೋಗ್ತಾರೆ ಇಬ್ಬರು ಖದೀಮರು. ಅವ್ರು ಏನದಂದ್ರೆ ಈಗಾಗಲೇ ಹೈದರಾಬಾದಿನ ಅಫ್ಜಲ್ ಗಂಜಲ್ ಏನ್ ಗಲಾಟೆ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಅಲ್ಲಿ. ಆ ನಂತರ ಅವ್ರು ಯಾವ ಆಟೋದಲ್ಲಿ ಸಿಕಿಂದ್ರಾಬಾದ್ ಹೋಗ್ತಾರೆ, ಸಿಕಿಂದ್ರಾಬಾದ್ ಮಾರ್ಗದಲ್ಲಿದ್ದಂತ ಏನು ಅಲ್ಫಾ ಹೋಟೆಲ್ಗೆ ಅವ್ರು ಹೋಗ್ತಾರ. ಆ ಆಟೋ ಕೂಡ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಆಟೋ ಚಾಲಕನನ್ನ ಈಗಾಗಲೇ ಅಫ್ಜಲ್ ಗಂಜ್ ಪೊಲೀಸರು ಸುಮಾರು ಗಂಟೆಗಳಿಂದ ಬಂಧಿಸಿ ವಿಚಾರಣೆ ನಡೆಸೋ ಮೂಲಕ ಅವ್ರು ಯಾವ ರೀತಿ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು, ಏನ್ ವಿಚಾರಗಳನ್ನ ಮಾತಾಡ್ತಾ ಇದ್ರು, ಪ್ರತಿಯೊಂದು ಮಾಹಿತಿ ಕಲೆ ಹಾಕ್ಯಾರ ಅಂತ ಹೇಳ್ಬೋದು. ಆದ್ರೆ ಅವರನ್ನ ತಾವು ಈಗಾಗಲೇ ಏನ್ ಆಟೋ ಚಾಲಕ ಇದ್ದಾನ ಆತ ಅಫ್ಜಲ್ ಅಂತ ಹೇಳಿ ಅಂದ್ರೆ ಎಲ್ಲಿ ಬಿಟ್ಟಿದ್ದಾನ ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ಕಲೆ ಹಾಕಿದಾರ ಅಂತ ಹೇಳ್ಬೋದು. ಹೀಗಾಗಿ ಅವ್ರಿಗೆ ಈಗಾಗಲೇ ನಾವು ಹೋಟೆಲ್ ಅಲ್ಲಿ ಬಿಟ್ಟಿದ್ದಾನೆ ಪ್ರತಿಯೊಂದು ಮಾಹಿತಿ ಹೇಳಿರೋದು ಎಲ್ಲೋ ಒಂದ್ ಕಡೆ ಪೊಲೀಸರು. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಬೀದರ್ನ ರಾಬರಿ ಕೇಸ್ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳ್ತಿದ್ರು ಈ ಸುದ್ದಿಯನ್ನ ಕೇಳಿ. ಕಾರಣ, ಒಬ್ಬ ಸಿಬ್ಬಂದಿಯ ನೆತ್ತರು ಹರಿಯೋದ್ರ ಮೂಲಕ 93 ಲಕ್ಷವನ್ನ ಅಬೇಸ್ ಮಾಡಿರುವ ಪ್ರಕರಣ. ಹೈದರಾಬಾದ್ ಪೊಲೀಸರಿಂದಲೂ ಕೂಡ ಆಟೋ ಚಾಲಕನ ವಿಚಾರಣೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಕಾಯಿತರನ್ನ ಸಿಕಂದರಾಬಾದ್ಗೆ ಬಿಟ್ಟಿದ್ರಂತೆ ಆಟೋ ಚಾಲಕ. ಹಾಗಾಗಿ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಳ್ಳಲಾಗ್ತಾ ಇದೆ. ಎಲ್ಲಿ ಉಳ್ಕೊಂಡಿದ್ರು, ಎಲ್ಲಿ ಡ್ರಾಪ್ ಮಾಡಿದ್ರಿ, ನಿಮಗೇನು ಮಾಹಿತಿ ಕೊಟ್ಟರು, ಏನಾದರೂ ಮಾತಾಡಿದ್ರ, ಹೇಗಿದ್ರು, ಯಾರ್ಯಾರಿದ್ರು, ಯಾವ ರೀತಿ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋದ್ರು, ಹೀಗೆ ಪ್ರಾಥಮಿಕವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋ ಮೂಲಕ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಪೊಲೀಸರು. ಆಗ ನೋಡಿ, ಇಬ್ಬರು ಆರೋಪಿಗಳ ಗುರುತನ್ನ ಕೂಡ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಅವ್ರು ಎಲ್ಲಿದ್ದಾರೆ, ಅವರ ಹುಡುಕಾಟದಲ್ಲಿ ಒಂದ್ ಕಡೆ ಹೈದರಾಬಾದ್, ಮತ್ತೊಂದು ಕಡೆ ಕರ್ನಾಟಕ ಪೊಲೀಸರು ತೊಡಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ದೂರವಾಣಿ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್, ಇನ್ನೂ ಕೂಡ ಬೀದರ್ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಯಾಗಿಲ್ಲ. ಬಟ್ ಆಟೋ ಚಾಲಕನ ವಿಚಾರಣೆ ಏನಾದ್ರೂ ಹಿಂಟ್ ಸಿಕ್ತಂತ? ಹೌದು ಶ್ರುತಿ, ನಿಜಕ್ಕೂ ಬೀದರ್ ನಡೆದಂತ ಈ ಒಂದು ಘಟನೆಯಿಂದ ಇಡೀ ಜಿಲ್ಲೆಯ ಜನರಲ್ಲಿ ಆತಂಕ, ಭಯ ಸಹಜವಾಗಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಘಟನೆ ನಡೆದು 48 ಗಂಟೆ ಆಯ್ತು. ಇವತ್ತು ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಎರಡೂ ರಾಜ್ಯದ ಪೊಲೀಸರು ಈ ಒಂದು ಪ್ರಕರಣವನ್ನು ನಿಜಕ್ಕೂ ಒಂದು ಪ್ರತಿಷ್ಠೆಯಾಗಿ ತೆಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತೆಲಂಗಾಣದಲ್ಲಿ ಕೂಡ ಸುಮಾರು ತಂಡಗಳನ್ನ ರಚನೆ ಮಾಡುವ ಮೂಲಕ ಈಗಾಗಲೇ ಬಿಹಾರ್, ರಾಜಸ್ಥಾನ್, ಛತ್ತೀಸ್ಗಢ ಸೇರಿದಂತೆ ಹಲವು ಕಡೆ, ಹಲವು ರಾಜ್ಯಗಳಿಗೆ ಈಗಾಗಲೇ ಆ ತಂಡಗಳನ್ನ ತೆಲಂಗಾಣದಲ್ಲಿ ಕೂಡ ಕಳಿಸಿದ್ದಾರೆ. ಅದೇ ರೀತಿ ಕರ್ನಾಟಕದ ಕೂಡ ಈಗಾಗಲೇ 8 ತಂಡಗಳನ್ನ ನಮ್ಮ ಪೊಲೀಸರು ರಚನೆ ಮಾಡಿ ಈಗಾಗಲೇ ಮಹಾರಾಷ್ಟ್ರ ಇರ್ಬೋದು, ಸಾಕಷ್ಟು ಕಡೆ ಮಧ್ಯಪ್ರದೇಶ ಸೇರಿದಂತೆ ಬಿಹಾರ್ ಕಡೆ ಕಳಿಸಿದ್ದಾರೆ ಅಂತ ಹೇಳ್ಬೋದು. ಏನು ಆ ದಿನ ನಡೆದಂತ ಘಟನೆ ಅಂದ್ರೆ ಬೀದರಲ್ಲಿ ಬೆಳಗ್ಗೆ ಏನ್ ಈಗಾಗಲೇ ATM ಹಾಕಂತ ದುಡ್ಡನ್ನು ರಾಬರಿ ಮಾಡಿ ತಗೊಂಡು ಹೋಗ್ತಾರೆ ಇಬ್ಬರು ಖದೀಮರು. ಅವ್ರು ಏನದಂದ್ರೆ ಈಗಾಗಲೇ ಹೈದರಾಬಾದಿನ ಅಫ್ಜಲ್ ಗಂಜಲ್ ಏನ್ ಗಲಾಟೆ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಅಲ್ಲಿ. ಆ ನಂತರ ಅವ್ರು ಯಾವ ಆಟೋದಲ್ಲಿ ಸಿಕಿಂದ್ರಾಬಾದ್ ಹೋಗ್ತಾರೆ, ಸಿಕಿಂದ್ರಾಬಾದ್ ಮಾರ್ಗದಲ್ಲಿದ್ದಂತ ಏನು ಅಲ್ಫಾ ಹೋಟೆಲ್ಗೆ ಅವ್ರು ಹೋಗ್ತಾರ. ಆ ಆಟೋ ಕೂಡ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಆಟೋ ಚಾಲಕನನ್ನ ಈಗಾಗಲೇ
ಅಫ್ಜಲ್ಗಂಜ್ ಪೊಲೀಸರು ಸುಮಾರು ಗಂಟೆಗಳಿಂದ ಬಂಧಿಸಿ ವಿಚಾರಣೆ ನಡೆಸೋ ಮೂಲಕ ಅವ್ರು ಯಾವ ರೀತಿ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು, ಏನು ವಿಚಾರಗಳನ್ನ ಮಾತಾಡ್ತಾ ಇದ್ರು, ಪ್ರತಿಯೊಂದು ಮಾಹಿತಿ ಕಲೆ ಹಾಕ್ಯಾರ ಅಂತ ಹೇಳ್ಬೋದು. ಆದ್ರೆ ಅವರನ್ನ ತಾವು ಈಗಾಗಲೇ ಏನ್ ಆಟೋ ಚಾಲಕ ಇದ್ದಾನ ಆತ ಅಫ್ಜಲ್ ಅಂತ ಹೇಳಿ ಅಂದ್ರೆ ಎಲ್ಲಿ ಬಿಟ್ಟಿದ್ದಾನ ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ಕಲೆ ಹಾಕಿದಾರ ಅಂತ ಹೇಳ್ಬೋದು. ಹೀಗಾಗಿ ಅವ್ರಿಗೆ ಈಗಾಗ ನಾ ಹೋಟೆಲ್ ಅಲ್ಲಿ ಬಿಟ್ಟಿದ್ದಾನೆ ಪ್ರತಿಯೊಂದು ಮಾಹಿತಿ ಹೇಳಿರೋದು ಎಲ್ಲೋ ಒಂದ್ ಕಡೆ ಪೊಲೀಸರು. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಬೀದರ್ನ ರಾಬರಿ ಕೇಸ್ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳ್ದಿದ್ರು ಈ ಸುದ್ದಿಯನ್ನ ಕೇಳಿ. ಕಾರಣ, ಒಬ್ಬ ಸಿಬ್ಬಂದಿಯ ನೆತ್ತರು ಹರಿಯೋದ್ರ ಮೂಲಕ 93 ಲಕ್ಷವನ್ನ ಅಬೇಸ್ ಮಾಡಿರುವ ಪ್ರಕರಣ. ಹೈದರಾಬಾದ್ ಪೊಲೀಸರಿಂದಲೂ ಕೂಡ ಆಟೋ ಚಾಲಕನ ವಿಚಾರಣೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಕಾಯಿತರನ್ನ ಸಿಕಂದರಾಬಾದ್ಗೆ ಬಿಟ್ಟಿದ್ರಂತೆ ಆಟೋ ಚಾಲಕ. ಹಾಗಾಗಿ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಳ್ಳಲಾಗ್ತಾ ಇದೆ. ಎಲ್ಲಿ ಉಳ್ಕೊಂಡಿದ್ರು, ಎಲ್ಲಿ ಡ್ರಾಪ್ ಮಾಡಿದ್ರಿ, ನಿಮಗೇನ್ ಮಾಹಿತಿ ಕೊಟ್ರು, ಏನಾದ್ರೂ ಮಾತಾಡಿದ್ರ, ಹೇಗಿದ್ರು, ಯಾರ್ಯಾರಿದ್ರು, ಯಾವ ರೀತಿ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋದ್ರು, ಹೀಗೆ ಪ್ರಾಥಮಿಕವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋ ಮೂಲಕ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಪೊಲೀಸರು. ಆಗ ನೋಡಿ, ಇಬ್ಬರು ಆರೋಪಿಗಳ ಗುರುತನ್ನ ಕೂಡ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಅವ್ರು ಎಲ್ಲಿದ್ದಾರೆ, ಅವರ ಹುಡುಕಾಟದಲ್ಲಿ ಒಂದ್ ಕಡೆ ಹೈದರಾಬಾದ್, ಮತ್ತೊಂದು ಕಡೆ ಕರ್ನಾಟಕ ಪೊಲೀಸರು ತೊಡಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ದೂರವಾಣಿ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್, ಇನ್ನೂ ಕೂಡ ಬೀದರ್ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಯಾಗಿಲ್ಲ. ಬಟ್ ಆಟೋ ಚಾಲಕನ ವಿಚಾರಣೆ ಏನಾದ್ರೂ ಹಿಂಟ್ ಸಿಕ್ತಂತ? ಹೌದು ಶ್ರುತಿ, ನಿಜಕ್ಕೂ ಬೀದರ್ ನಡೆದಂತ ಈ ಒಂದು ಘಟನೆಯಿಂದ ಇಡೀ ಜಿಲ್ಲೆಯ ಜನರಲ್ಲಿ ಆತಂಕ, ಭಯ ಸಹಜವಾಗಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಘಟನೆ ನಡೆದು 48 ಗಂಟೆ ಆಯ್ತು. ಇವತ್ತು ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಎರಡೂ ರಾಜ್ಯದ ಪೊಲೀಸರು ಈ ಒಂದು ಪ್ರಕರಣವನ್ನು ನಿಜಕ್ಕೂ ಒಂದು ಪ್ರತಿಷ್ಠೆಯಾಗಿ ತೆಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತೆಲಂಗಾಣದಲ್ಲಿ ಕೂಡ ಸುಮಾರು ತಂಡಗಳನ್ನ ರಚನೆ ಮಾಡುವ ಮೂಲಕ ಈಗಾಗಲೇ ಬಿಹಾರ್, ರಾಜಸ್ಥಾನ್, ಛತ್ತೀಸ್ಗಢ ಸೇರಿದಂತೆ ಹಲವು ಕಡೆ, ಹಲವು ರಾಜ್ಯಗಳಿಗೆ ಈಗಾಗಲೇ ಆ ತಂಡಗಳನ್ನ ತೆಲಂಗಾಣದಲ್ಲಿ ಕೂಡ ಕಳಿಸಿದ್ದಾರೆ. ಅದೇ ರೀತಿ ಕರ್ನಾಟಕದ ಕೂಡ ಈಗಾಗಲೇ 8 ತಂಡಗಳನ್ನ ನಮ್ಮ ಪೊಲೀಸರು ರಚನೆ ಮಾಡಿ ಈಗಾಗಲೇ ಮಹಾರಾಷ್ಟ್ರ ಇರ್ಬೋದು, ಸಾಕಷ್ಟು ಕಡೆ ಮಧ್ಯಪ್ರದೇಶ ಸೇರಿದಂತೆ ಬಿಹಾರ್ ಕಡೆ ಕಳಿಸಿದ್ದಾರೆ ಅಂತ ಹೇಳ್ಬೋದು. ಏನು ಆ ದಿನ ನಡೆದಂತ ಘಟನೆ ಅಂದ್ರೆ ಬೀದರಲ್ಲಿ ಬೆಳಗ್ಗೆ ಏನ್ ಈಗಾಗಲೇ ATM ಹಾಕಂತ ದುಡ್ಡನ್ನು ರಾಬರಿ ಮಾಡಿ ತಗೊಂಡು ಹೋಗ್ತಾರೆ ಇಬ್ಬರು ಖದೀಮರು. ಅವ್ರೇನದಂದ್ರೆ ಈಗಾಗಲೇ ಹೈದರಾಬಾದಿನ ಅಫ್ಜಲ್ ಗಂಜನ್ ಗಲಾಟೆ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಅಲ್ಲಿ. ಆ ನಂತರ ಅವ್ರು ಯಾವ ಆಟೋದಲ್ಲಿ ಸಿಕಿಂದ್ರಾಬಾದ್ ಹೋಗ್ತಾರೆ, ಸಿಕಿಂದ್ರಾಬಾದ್ ಮಾರ್ಗದಲ್ಲಿದ್ದಂತ ಏನು ಅಲ್ಫಾ ಹೋಟೆಲ್ಗೆ ಅವ್ರು ಹೋಗ್ತಾರ, ಆ ಆಟೋ ಕೂಡ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಆಟೋ ಚಾಲಕನನ್ನ ಈಗಾಗಲೇ ಅಫ್ಜಲ್ಗಂಜ್ ಪೊಲೀಸರು ಸುಮಾರು ಗಂಟೆಗಳಿಂದ ಬಂಧಿಸಿ ವಿಚಾರಣೆ ನಡೆಸೋ ಮೂಲಕ ಅವ್ರು ಯಾವ ರೀತಿ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು, ಏನು ವಿಚಾರಗಳನ್ನ ಮಾತಾಡ್ತಾ ಇದ್ರು, ಪ್ರತಿಯೊಂದು ಮಾಹಿತಿ ಕಲೆ ಹಾಕ್ಯಾರ ಅಂತ ಹೇಳ್ಬೋದು. ಆದ್ರೆ ಅವರನ್ನ ತಾವು ಈಗಾಗಲೇ ಏನ್ ಆಟೋ ಚಾಲಕ ಇದ್ದಾನ ಆತ ಅಫ್ಜಲ್ ಅಂತ ಹೇಳಿ ಅಂದ್ರೆ ಎಲ್ಲಿ ಬಿಟ್ಟಿದ್ದಾನ ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ಕಲೆ ಹಾಕಿದಾರ ಅಂತ ಹೇಳ್ಬೋದು. ಹೀಗಾಗಿ ಅವ್ರಿಗೆ ಈಗಾಗ ನಾ ಹೋಟೆಲ್ ಅಲ್ಲಿ ಬಿಟ್ಟಿದ್ದಾನೆ ಪ್ರತಿಯೊಂದು ಮಾಹಿತಿ ಹೇಳಿರೋದು ಎಲ್ಲೋ ಒಂದ್ ಕಡೆ ಪೊಲೀಸರು. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಬೀದರ್ನ ರಾಬರಿ ಕೇಸ್ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳ್ದಿದ್ರು ಈ ಸುದ್ದಿಯನ್ನ ಕೇಳಿ. ಕಾರಣ, ಒಬ್ಬ ಸಿಬ್ಬಂದಿಯ ನೆತ್ತರು ಹರಿಯೋದ್ರ ಮೂಲಕ 93 ಲಕ್ಷವನ್ನ ಅಬೇಸ್ ಮಾಡಿರುವ ಪ್ರಕರಣ. ಹೈದರಾಬಾದ್ ಪೊಲೀಸರಿಂದಲೂ ಕೂಡ ಆಟೋ ಚಾಲಕನ ವಿಚಾರಣೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಕಾಯಿತರನ್ನ ಸಿಕಂದರಾಬಾದ್ಗೆ ಬಿಟ್ಟಿದ್ರಂತೆ ಆಟೋ ಚಾಲಕ. ಹಾಗಾಗಿ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಳ್ಳಲಾಗ್ತಾ ಇದೆ. ಎಲ್ಲಿ ಉಳ್ಕೊಂಡಿದ್ರು, ಎಲ್ಲಿ ಡ್ರಾಪ್ ಮಾಡಿದ್ರಿ, ನಿಮಗೇನ್ ಮಾಹಿತಿ ಕೊಟ್ರು, ಏನಾದ್ರೂ ಮಾತಾಡಿದ್ರ, ಹೇಗಿದ್ರು, ಯಾರ್ಯಾರಿದ್ರು, ಯಾವ ರೀತಿ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋದ್ರು, ಹೀಗೆ ಪ್ರಾಥಮಿಕವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋ ಮೂಲಕ ಆಟೋ ಚಾಲಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಪೊಲೀಸರು. ಆಗ ನೋಡಿ, ಇಬ್ಬರು